ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭೂಕಂಪ ಬರೋಬ್ಬರಿ 8.7 ತೀವ್ರತೆಯಲ್ಲಿ ಭೂಕಂಪ ಸಂಭವಿಸಿದೆ. ರಷ್ಯಾದಲ್ಲಿ ಭಾರೀ ಪ್ರಮಾಣದಲ್ಲಿ ಭೂಕಂಪ ಸಂಭವಿಸಿದ್ದು ಸುನಾಮಿ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಭೂಕಂಪ ಸಂಭವಿಸುತ್ತೆ, ಸುನಾಮಿ ಎಚ್ಚರಿಕೆ ಬರುತ್ತೆ, ಜನ ಸಾಯ್ತಾರೆ ಅಂತ ಕೋಡಿಮಠದ ಶಿವಾನಂದ ಶಿವಯೋಗಿ ಗುರುಗಳು ಅಂದೇ ಭವಿಷ್ಯವಾಣಿಯನ್ನು ನುಡಿದಿದ್ರು. ಜೊತೆಗೆ ಪಾಶ್ಚಿಮಾತ್ಯ ಭವಿಷ್ಯಗಾರ್ತಿಯಾಗಿರುವಂತಹ ಬಾಬಾ ವಾಂಗ ಕೂಡ ಭವಿಷ್ಯವಾಣಿಯನ್ನು ನುಡಿದಿದ್ರು. ಆ ಭವಿಷ್ಯವಾಣಿ ನಿಜವಾಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ಅಷ್ಟೇ ಎಲ್ಲ, ಸೆಪ್ಟೆಂಬರ್ ತಿಂಗಳಲ್ಲಿ ಕೋಡಿಶ್ರೀಗಳು ಒಂದು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಶ್ರಾವಣ ಮಾಸ ಆರಂಭವಾಗ್ತಾ ಇದ್ದಂತೆ ಸಾಲು ಸಾಲು ಗಂಡಾಂತರಗಳು ವಕ್ಕರಿಸಿಕೊಳ್ತಾಗಿದೆ. ಕೋಡಿಶ್ರೀಗಳು ನುಡಿದ ಭವಿಷ್ಯವಾಣಿ ನಿಜವಾಗುತ್ತಾ? ಸಾಲು ಸಾಲು ಗಂಡಾಂತರಗಳು ರೊಚ್ಚಿಗೆಲ್ಲುತ್ವ, ವಾಯುಗಂಡ, ಜಲಗಂಡ, ಹೀಗೆ ಮುಂದಿನ ತಿಂಗಳು ಗಂಡಾಂತರಗಳ ತಿಂಗಳು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಕೋಡಿಶ್ರೀಗಳ ಭವಿಷ್ಯವಾಣಿಯನ್ನು ನೀವು ನಂಬ್ತೀರಾ? ಸುನಾಮಿಯ ಅಲರ್ಟ್ ನೀಡಲಾಗಿದೆ ರಷ್ಯಾದಲ್ಲಿ. ಬಾಬಾ ವಾಂಗ ಅವರ ಭವಿಷ್ಯವಾಣಿ ನಿಜವಾಗುತ್ತಾ ಅಥವಾ ಕೋಡಿಶ್ರೀಗಳ ಭವಿಷ್ಯವಾಣಿ ನಿಜವಾಗುತ್ತಾ? ನೀವು ಯಾರ ಭವಿಷ್ಯವಾಣಿಯನ್ನು ನಂಬ್ತೀರಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ರಷ್ಯಾದ ಪೂರ್ವ ಕರಾವಳಿಯಲ್ಲಿ ಸಂಭವಿಸಿದ ಪ್ರಬಲ ಭೂಕಂಪ ಜನರಲ್ಲಿ ಆತಂಕ ಮನೆ ಮಾಡಿದೆ. ಪೂರ್ವ ಕರಾವಳಿಯ ಕುಮ್ಚಟ್ಕಾ ಪರ್ಯಾಯ ದ್ವೀಪದಲ್ಲಿ ಭೀಕರ ಭೂಕಂಪ ಸಂಭವಿಸಿದೆ. ಸುಮಾರು 8.8 ತೀವ್ರತೆಯ ಪ್ರಬಲ ಭೂಕಂಪವಾಗಿದ್ದು ಇದು ಪೆಸಿಫಿಕ್ ಮಹಾಸಾಗರದಾದ್ಯಂತ ಸುನಾಮಿಯ ಎಚ್ಚರಿಕೆಯನ್ನು ಉಂಟು ಮಾಡಿದೆ. ಘಟನೆಯು ಕುಮ್ಚಾಟ್ಕಾ ಇತಿಹಾಸದಲ್ಲಿಯೇ ಅಂದರೆ 1952ರ 9.0 ತೀವ್ರತೆಯ ಭೂಕಂಪದ ನಂತರ ಅತ್ಯಂತ ಶಕ್ತಿಶಾಲಿ ಭೂಕಂಪ ಆಗಿದೆ. ಇದರಿಂದ ಕೇವಲ ರಷ್ಯಾದಲ್ಲಿ ಮಾತ್ರವಲ್ಲದೆ ಇತರೆ ದೇಶಗಳಿಗೂ ಸುನಾಮಿ ಎಚ್ಚರಿಕೆಯನ್ನು ನೀಡಲಾಗಿದೆ. ಆಗಸ್ಟ್ ಎಂಟ್ರಿ ಕೊಡ್ತಾ ಇದ್ದಂತೆ ಭೂಕಂಪದಿಂದಲೇ ಈ ಒಂದು ಆಗಸ್ಟ್ ತಿಂಗಳು ಶುರುವಾಗುತ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡತಾಗಿದೆ. ಕರ್ನಾಟಕ, ಭಾರತ ಅಷ್ಟೇ ಅಲ್ಲ, ಇಡೀ ವಿಶ್ವಾದ್ಯಂತ ಸಾಲು ಸಾಲು ಗಂಡಾಂತರಗಳು, ಪ್ರಕೃತಿ ವಿಕೋಪಗಳು ತಾಂಡವವಾಡ್ತಾ ಇದ್ದಾವೆ. ಭಾರತದ ಕಡೆ ಬರೋದಾದ್ರೆ ಹಿಮಾಚಲ ಪ್ರದೇಶ, ಮಹಾರಾಷ್ಟ್ರ ಜೊತೆಗೆ ದೆಹಲಿಯಲ್ಲೂ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಇದು ಒಂದು ಕಡೆಯಾದ್ರೆ ಕರ್ನಾಟಕದಲ್ಲಿ ಹೊಸ ಪ್ರಕರಣಗಳು ಸುದ್ದಿ ಮಾಡ್ತಾ ಇದ್ದಾವೆ. ಇದೆಲ್ಲವೂ ಕೂಡ ಮುಂದಿನ ಗಂಡಾಂತರದ ಮುನ್ಸೂಚನೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ವಿಶ್ವದಲ್ಲಿ ನೋಡ್ತಾ ಹೋಗೋದಾದ್ರೆ ಇವತ್ತೇ ಸಂಭವಿಸಿದಂತಹ ಈ ಒಂದು ಭೂಕಂಪ ದೊಡ್ಡ ಅನಾಹುತ ಸೃಷ್ಟಿ ಮಾಡುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಯಾಕಂತಂದ್ರೆ ಯುನೈಟೆಡ್ ಸ್ಟೇಟ್ಸ್ ಜಿಯೋಲಾಜಿಕಲ್ ಸರ್ವೆ ಪ್ರಕಾರ ಈ ಭೂಕಂಪವು ಕುಮ್ಚಾಟ್ಕಾ ಪ್ರದೇಶದಿಂದ 8.9 ತೀವ್ರತೆಯಲ್ಲಿ ಭೂಕಂಪ ಸಂಭವಿಸಿದೆ. 200ರಿಂದ 300 ಕಿಲೋಮೀಟರ್ ವೇಗದಲ್ಲಿ ಭಾರಿ ಪ್ರಮಾಣದಲ್ಲಿ ಬಿರುಗಾಳಿಯೂ ಕೂಡ ಬೀಸ್ತಾಗಿದೆ. ಇದೆಲ್ಲವೂ ಕೂಡ ಮುಂದಿನ ಆಘಾತದ ಸೂಚನೆಯ ಅನ್ನುವಂತಹ ಪ್ರಶ್ನೆ ಕಾಡ್ತಾಗಿದೆ. ಇನ್ನು ದೇಶದಲ್ಲಿ ಸಂಭವಿಸಿದ ದುರಂತಗಳ ಕುರಿತು ಮೊದಲೇ ಸ್ವಾಮೀಜಿಗಳು ನುಡಿದಿದ್ದ ಭವಿಷ್ಯವಾಣಿ ನಿಜವಾಗಿದ್ದು ಅವರು ಹೇಳಿದಂತೆ ರಾಜ್ಯದಲ್ಲಿ RCB ಕಾಲ್ತುಳಿತ ಅಂದ್ರೆ ಇನ್ನು ದೇಶದಲ್ಲಿ ಇಂತಹ ದುರ್ಘಟನೆಗಳು ಸಂಭವಿಸತ್ವೆ ಅಂತ ಕೋಡಿಶ್ರೀಗಳು ಮೊದಲೇ ಭವಿಷ್ಯವಾಣಿಯನ್ನು ನುಡಿದಿದ್ರು. ಅದೇ ತರನಾಗಿ ರಾಜ್ಯದಲ್ಲಿ RCB ವಿಜಯೋತ್ಸವದ ವೇಳೆ ಕಾಲ್ತುಳಿತ ಹಾಗೂ ಅಹಮದಾಬಾದ್ನಲ್ಲಿ ವಿಮಾನ ದುರ್ಘಟನೆ, ಈಗ ರಷ್ಯಾದಲ್ಲಿ ಆಗ್ತಾ ಇರುವಂತಹ ಭೀಕರ ಭೂಕಂಪದ ಸೂಚನೆ, ಇವೆಲ್ಲವನ್ನ ಕೂಡ ಮೊದಲೇ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ರು. ಕಳೆದ 2 ತಿಂಗಳ ಹಿಂದಷ್ಟೇ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಭೂಕಂಪ ಆಗತ್ತೆ, ಸುನಾಮಿಯ ಎಚ್ಚರಿಕೆ ಇದೆ ಅಂತ ಹೇಳಿದ್ರು. ಆ ಭವಿಷ್ಯವಾಣಿಯೂ ಕೂಡ ನಿಜವಾಗಿದೆ. ಇದರ ಹಿಂದೆ ಕೋಡಿಶ್ರೀಗಳು ವಾಯುಗಂಡಾಗಿದ್ದು ವಾಯುವಿನಿಂದ ದೇಶದಲ್ಲಿ ದೊಡ್ಡ ಅನಾಹುತ ಸಂಭವಿಸತ್ತೆ, ಅತಿ ಹೆಚ್ಚು ಸಾವು ನೋವು ಸಂಭವಿಸತ್ತೆ ಅಂತ ಹೇಳಿದ್ರು. ಅದರಂತೆ ಅಹಮದಾಬಾದ್ ವಿಮಾನ ದುರಂತವೂ ಕೂಡ ಸಾಕ್ಷಿಯಾಯಿತು. ಅದರಂತೆ ವಿಮಾನ ದುರಂತವೂ ಕೂಡ ಘಟಿಸಿ ಸಾವು ನೋವು ಆಯಿತು. ಇದರ ಬೆನ್ನಲ್ಲೇ ಕಾಲ್ತುಳಿತದಲ್ಲಿ ಉಸಿರಾಟದ ಸಮಸ್ಯೆಯಿಂದ 11 RCB ಅಭಿಮಾನಿಗಳು ಸಾವಿಗೀಡಾಗಿದ್ರು. ಇನ್ನು ಏಪ್ರಿಲ್ 20ರಂದು ಬೆಂಕಿ ಕೆಂಡದ ಮೇಲೆ ನಡೆದು ಕಾಲಜ್ಞಾನ ನುಡಿದಿದ್ದ ಬೈಲಹೊಂಗಲ ತಾಲೂಕಿನ ನಯಾನಗರ ಸುಖದೇವಾನಂದ ಮಠದ ಅಭಿನವ ಸಿದ್ಧಲಿಂಗ ಸ್ವಾಮೀಜಿ ಉಕ್ಕಿನ ಹಕ್ಕಿಗೆ ಪೆಟ್ಟು ಬೀಳತಪ್ಪ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ರು. ಅದರಂತೆ ಭವಿಷ್ಯವಾಣಿ ನಿಜವಾಗಿತ್ತು. ಅಹಮದಾಬಾದ್ನಲ್ಲಿ ಫ್ಲೈಟ್ ಕ್ರ್ಯಾಶ್ ಆಗಿ ಭವಿಷ್ಯವಾಣಿ ನಿಜವಾಗಿತ್ತು. ಇನ್ನು ಬಾಗಲಕೋಟೆಯಲ್ಲಿ ಕೋಡಿಶ್ರೀಗಳು ರಾಜಕೀಯದ ಬಗ್ಗೂ ಕೂಡ ಭವಿಷ್ಯವಾಣಿಯನ್ನು ನುಡಿದಿದ್ರು. ಸದ್ಯದಲ್ಲೇ ರಾಜಕಾರಣದಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ, ಆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಭಾರಿ ಪ್ರಮಾಣದಲ್ಲಿ ದೊಡ್ಡ ಬಿರುಗಾಳಿ ಬೀಸಲಿದೆ, ಕೇಂದ್ರದಲ್ಲಿ ದೊಡ್ಡ ಬಿರುಗಾಳಿ ಬೀಸಲಿದೆ ಅಂತ ಹೇಳಿದ್ರು. ಇನ್ನು ಈಗಿನ ಸ್ಥಿತಿಯನ್ನು ನೋಡ್ತಾ ಇದ್ರೆ ಈಗಲೂ ಕೂಡ ಒಂದು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಅದುವೇ
ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಅನ್ನುವಂತಹ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಈಗಾಗಲೇ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಜಟಿಲವಾಗ್ತಾ ಹೋಗ್ತಾಗಿದೆ. ವಿರೋಧಿಗಳಿಗೆ ನಡುಕ ಶುರುವಾಗಿದೆ. ಈಗಾಗಲೇ ಅನಾಮಿಕ ವ್ಯಕ್ತಿ 13 ಕಡೆ ಸ್ಥಳ ಗುರುತು ಮಾಡಿದ್ದಾನೆ. ಈ 13 ಕಡೆ ಸ್ಥಳ ಗುರುತು ಮಾಡಿದ್ದರಿಂದ ನಿನ್ನೆ ಒಂದು ಸ್ಥಳವನ್ನು ಅಗೆದು ಅಲ್ಲಿ ಯಾವುದೇ ಪಳುವಳಿಕೆಗಳು ಅಸ್ಥಿಪಂಜರಗಳು ಸಾಕ್ಷಿಗಳು ಸಿಗದೇ ಇದ್ದಕ್ಕಾಗಿ ಇವತ್ತು 2 ಮತ್ತು 3ನೇ ಪಾಯಿಂಟ್ ಅನ್ನ ಚೆಕ್ ಮಾಡ್ತಾಗಿದ್ದಾರೆ. ಇದೆಲ್ಲೋ ಒಂದು ಕಡೆ ಕೋಡಿಶ್ರೀಗಳ ಭವಿಷ್ಯವಾಣಿ ನಿಜವಾಗುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾಗಿದೆ. ಅರಸನ ಅರಮನೆ ಮೇಲೆ ಕಾರ್ಮೋಡ ಕವಿದಿತ್ತು ಅರಸ ಯಾರು ದೇಶವನ್ನ ಅಥವಾ ರಾಜ್ಯವನ್ನ ಅಥವಾ ಒಂದು ಸಂಸ್ಥಾನವನ್ನ ಆಳ್ತಾ ಇದ್ದಾರೋ ಅವರ ಮನೆ ಮೇಲೆ ಕಾರ್ಮೋಡ ಕವಿದಿತ್ತು ಅವರಿಗೆ ಕೆಡುಕಾಗತ್ತೆ ಅನ್ನುವಂತಹ ಅರ್ಥದಲ್ಲಿ ಕೋಡಿಶ್ರೀಗಳು ಭವಿಷ್ಯವಾಣಿಯನ್ನು ನುಡಿದಿದ್ರು. ಈ ಒಂದು ಭವಿಷ್ಯವಾಣಿ ನಿಜವಾಗುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾಗಿದೆ. ಇನ್ನು ವಾಯು ಸುನಾಮಿ, ಜಲ ಸುನಾಮಿ, ಭೂ ಸುನಾಮಿ, ಅಗ್ನಿ ಸುನಾಮಿ ಉಂಟಾಗತ್ತೆ. ಹಿಮಾಲಯ ಗೌರಿಶಂಕರ ಶಿಖರ ಶಿವಶಿವ ಎಂದೀತು. ಹಿಮಾಲಯದಲ್ಲಿ ಸುನಾಮಿ ಆದೀತು, ಅಲ್ಲಿಂದ ಬಂದು ಡೆಲ್ಲಿಗೆ ತಲುಪುತ್ತದೆ. ಹಿಮಾಲಯದ ಸುನಾಮಿಯಿಂದ ಡೆಲ್ಲಿಗೂ ಅಪಾಯ ಇದೆ, ಉತ್ತರ ರಾಷ್ಟ್ರಗಳಿಗೆ ಅಪಾಯ ಇದೆ, ಜಲಬಾಧೆ ಇದೆ, ದೊಡ್ಡ ದೊಡ್ಡ ನಾಯಕರಿಗೆ ಅಪಾಯ ಇದೆ, ಜಗತ್ತಿನ 2-3 ಮಹಾನ್ ನಾಯಕರಿಗೆ ಅಪಮೃತ್ಯು ಕಾಡಲಿದೆ, ಟಾಪ್ ಪೊಲಿಟಿಕಲ್ ಪೀಪಲ್ಗೆ ಅಪಮೃತ್ಯು ಇದೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಅದರಂತೆ ಈ ಭವಿಷ್ಯವಾಣಿಗಳು ನಿಜವಾಗುತ್ತಾ ಕಾದ್ ನೋಡಬೇಕಾಗಿದೆ. ಇನ್ನು ಇದಿಷ್ಟೇ ಅಲ್ಲದೆ ಬಾಬಾ ವಾಂಗ ಪಾಶ್ಚಿಮಾತ್ಯ ರಾಷ್ಟ್ರದವರು ನಂಬುವಂತಹ ಕಾಲಜ್ಞಾನಿ ಬಾಬಾ ವಾಂಗ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಒಂದು ಭೂಕಂಪ ಸಂಭವಿಸುತ್ತೆ, ಇದರಿಂದ ಸುನಾಮಿಯೂ ಕೂಡ ಆಗತ್ತೆ ಅಂತ ಹೇಳಿದ್ರು. ಬಾಬಾ ವಾಂಗ ಅವರು ಮತ್ತೊಂದು ಭವಿಷ್ಯವಾಣಿ ಈಗ ಸದ್ದು ಮಾಡ್ತಾಗಿದೆ. ಏಷ್ಯಾದಲ್ಲಿ ಭೂಕಂಪ ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ಭವಿಷ್ಯವಾಣಿಯನ್ನು ನುಡಿದಿದ್ದ ಇವರು ಈ ಬಾರಿ ಮನುಷ್ಯನ ಜೀವಿತಾವಧಿಯ ಬಗ್ಗೆಯೂ ಕೂಡ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಈ ಭವಿಷ್ಯ ಈಗ ನಿಜವಾಗ್ತಾ ಇದೆಯಾ ಅಥವಾ ಚರ್ಚೆಗೆ ಆರಂಭವಾಗಿದೆ? ಏಷ್ಯಾದಲ್ಲಿ ಭೂಕಂಪ ಮತ್ತು ಸುನಾಮಿ ಸಂಭವಿಸುತ್ತೆ ಅಂತ ಬಾಬಾ ವಾಂಗ ಭವಿಷ್ಯವಾಣಿಯನ್ನು ನುಡಿದಿದ್ರು. ಅದರಂತೆ ಬಾಬಾ ವಾಂಗ ಅವರ ಭವಿಷ್ಯವಾಣಿಗಳು ಇಂದಿಗೂ ಕೂಡ ಕುತೂಹಲಕಾರಿಯಾಗಿರುತ್ತೆ. ಒಂದು ಭವಿಷ್ಯವಾಣಿಯ ಕುರಿತು ಕೃತಕ ಬುದ್ಧಿಮತ್ತೆ ಜ್ಞಾನದ ಇವರ ಒಂದು ಭವಿಷ್ಯವಾಣಿಯ ಕುರಿತು ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ಚಾಟ್ ಜಿಪಿಟಿಯನ್ನು ಪ್ರಶ್ನಿಸಿದಾಗ ಆಶ್ಚರ್ಯಕರ ಉತ್ತರ ಬಂದಿದೆ. 2070ರ ವೇಳೆಗೆ ಎಐ ತಂತ್ರಜ್ಞಾನ ಮಾನವನಿಗಿಂತ ಬುದ್ಧಿವಂತವಾಗಿ ಸರ್ಕಾರ ಮತ್ತು ಸೇನೆಯನ್ನು ನಿಯಂತ್ರಿಸಬಹುದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದೆ. ಮಾನವರು ಈಗ ಜಾಗೃತರಾಗದೆ ಹೋದರೆ ಭವಿಷ್ಯದ ಪೀಳಿಗೆಗಳು ಎಐಗೆ ಗುಲಾಮರಾಗಬಹುದು ಅಂತ ತಿಳಿಸಿದ್ದಾರೆ. ಇನ್ನು 2070ರಲ್ಲಿ ಮಾನವರು ತಮ್ಮ ಆಲೋಚನೆಗಳನ್ನು ನೆಗ್ಲೆಟ್ಗೆ ಕ್ಲೌಡ್ಗೆ ಅಪ್ಲೋಡ್ ಮಾಡಬಹುದು. ಮಕ್ಕಳು ಚಿಕ್ಕ ವಯಸ್ಸಲ್ಲೇ ಶಕ್ತಿಶಾಲಿ ಮತ್ತು ಬುದ್ಧಿವಂತರಾಗ್ತಾರೆ. ಪರಮಾಣು ಶಕ್ತಿಯು ಪ್ರಯೋಜನಕಾರಿಯಾದರೂ ದುರುಪಯೋಗದಿಂದ ಹಲವು ನಗರಗಳು ನಾಶವಾಗಬಹುದು. 2080ರ ವೇಳೆಗೆ ವಿಜ್ಞಾನಿಗಳು 2080ರ ವೇಳೆಗೆ ವಿಜ್ಞಾನಿಗಳು ಅನ್ಯಗ್ರಹದ ಸೂಕ್ಷ್ಮ ಜೀವಿಗಳನ್ನು ಕಂಡುಕೊಳ್ಳಬಹುದು. ಆದರೆ ಸರ್ಕಾರಗಳು ಈ ದಾಖಲೆಗಳನ್ನು ಬಹಿರಂಗಪಡಿಸದಿರಬಹುದು. ಶ್ರೀಮಂತರು 150 ವರ್ಷ ಬದುಕಿದ್ರೆ ಬಡವರ ಜೀವಿತಾವಧಿ ಕಡಿಮೆಯಾಗತ್ತೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಇನ್ನು ಬಾಬಾ ವಾಂಗ ಪ್ರಕಾರ ಏಲಿಯನ್ಗಳು 2125ರಲ್ಲಿ ಹಂಗೇರಿಗೆ ತಮ್ಮ ಮೊಟ್ಟ ಮೊದಲ ಸಾಂಕೇತಿಕ ಸಂದೇಶವನ್ನು ಕಳುಹಿಸಿಕೊಡ್ತಾರೆ. 100 ವರ್ಷಗಳ ನಂತರ 2125ರ ವೇಳೆಗೆ ಅನ್ಯಗ್ರಹ ಜೀವಿಗಳು ನಮ್ಮೊಟ್ಟಿಗೆ ಬದುಕುತ್ತವೆ ಅಂತ ಹೇಳಿದ್ದಾರೆ. ಈ ಎಲ್ಲ ಭವಿಷ್ಯವಾಣಿ ನಿಜವಾಗುತ್ತಾ ಕಾದ್ ನೋಡಬೇಕಾಗಿದೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಈಗ ಭೂಕಂಪ ಸಂಭವಿಸಿದ್ದು ಸುನಾಮಿಯ ಅಲರ್ಟ್ ಅನ್ನು ರಷ್ಯಾದಲ್ಲಿ ಕೊಡಲಾಗಿದೆ. ಕೆಲವೊಂದಿಷ್ಟು ದ್ವೀಪಗಳಲ್ಲೂ ಕೂಡ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಭಾರತದಲ್ಲೂ ಕೂಡ ಹವಾಮಾನ ವೈಪರೀತ್ಯ, ಹವಾಮಾನ ಬದಲಾವಣೆಯಾಗುವ ಸಾಧ್ಯತೆ ಇರೋದ್ರಿಂದಾಗಿ ಇಡೀ ದೇಶಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.